ಏನಾದ್ರು ಫೋನ್ ಕಾಲ್ ಬರುತ್ತೆ ಬೇರೆದವ್ರದ್ದು, ಅವ್ರದ್ದು ಹೆಸರು ಹೆಂಗೆ ಗೊತ್ತಾಗೋದಿಲ್ಲ, ಹೆಂಗೆ ತಿಳ್ಕೊಳ್ಳೋದು? ನಾವು ಫಸ್ಟೇ ಕಾಲ್ ಬಂದಾಗ ತಿಳ್ಕೊಬೇಕಂತಂದು ರಿಂಗ್ ಟೋನ್ ಯಾವ ಥರ ಬರುತ್ತೆ, ಅದೇ ಥರನೇ ಇದು ಕೂಡ ಕಾಲ್ ಬರುತ್ತೆ. ರಿಂಗ್ ಟೋನ್ನಲ್ಲಿನೇ ಈ ಅಂದರೆ ಕಾಲ್ ಬಂದಂಥ ನೇಮ್‌ನ ಹೇಳುತ್ತೆ. ಹ್ಮ್. ನೇಮ್‌ನ ಹೇಳುತ್ತೆ. ನೀವು ಆಲ್ಮೋಸ್ಟ್ ಆಲ್ ಅಂದ್ರೆ ಅಲ್ಲೇ ಇನ್ನೊಬ್ಬ ಕಾಲ್ ಎತ್ತತ್ರಲ್ಲೇ ಯಾರು ಹಚ್ಚಾರು ಅನ್ನೋದು ತಿಳ್ಕೊಂಬಿಡ್ಬೋದು. ಹಾಗಾಗಿ ಈ ವಿಡಿಯೋದಲ್ಲಿ ಅದನ್ನ ನಾನು ಸೆಟ್ಟಿಂಗ್ಸ್ ಯಾವ ಥರ ಇಟ್ಕೊಳ್ಳೋದು ಅಂತಂದು ತಿಳಿಸಿದ್ದೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡುವ. ಡಯಲ್ ಪ್ಯಾಡ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮೇಲ್ಗಡೆ 3 ಡಾಟ್ ಕಾಣಿಸ್ತಾ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಲಾಸ್ಟ್ನೇದ್ದು ಕಾಲರ್ ID ಅನೌನ್ಸ್ಮೆಂಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅನೌನ್ಸ್ ಕಾಲರ್ ID ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೆವರ್ ಅಂತ ಇರುತ್ತೆ. ಇದನ್ನ ನೀವು ಆಲ್ವೇಸ್ ಅಂತ ಇಟ್ಕೊಂಡ್ರೆ ನೀವು ಅಂದರೆ ನಿಮ್ಗೆ ಯಾವ ಕರೆಗಳು ಬರ್ತವೆ ನೋಡಿದ್ರಲ್ಲ, ಆಲ್ವೇಸ್ ಅಂತ ಇಟ್ಕೊಂಡ್ಬಿಟ್ರೆ ಮುಗಿದೋಯ್ತು ಗುರು. ಭಾಳ ಏನು ಸೆಟ್ಟಿಂಗ್ಸ್ ಇಲ್ಲ, ಒಂದೇ ಸೆಟ್ಟಿಂಗ್ಸು ಇಟ್ಕೊಂಡ್ಬಿಟ್ರೆ ನೀವು ಯಾರು ಬೇಕಾದ್ರೆ ಫೋನ್ ಹಚ್ಚಿದ್ರು ಕೂಡ ಅವ್ರ ಹೆಸರು ಹೇಳುತ್ತೆ. ಏನು ರಿಂಗ್ ಟೋನ್ ಏನು ಚೇಂಜ್ ಆಗಲ್ಲ. ರಿಂಗ್ ಟೋನ್ ಅದೇ ನೀವೇನು ಇಟ್ಟಿರ್ತೀರ ಅದೇ ಇರುತ್ತೆ ರಿಂಗ್ ಟೋನ್ ಕೂಡ. ಮತ್ತೆ ಹೆಸರು ಕೂಡ ಅನೌನ್ಸ್ ಆಗುತ್ತೆ. ಬಟ್ ರಿಂಗ್ ಟೋನು ಸೌಂಡ್ ಕಡಿಮೆ ಇರುತ್ತೆ, ಹೆಸರು ಜಾಸ್ತಿ ಸೌಂಡ್ ಇರುತ್ತೆ. ನಾನು ತೋರಿಸ್ಬೇಕಂದ್ರೆ ಸ್ವಲ್ಪ ಅಂದರೆ ಇದು ಜಾಸ್ತಿ ಲೆಂತಿ ಆಗುತ್ತಂತಂದು ತೋರಿಸ್ತಾ ಇಲ್ಲ. ಹಂಗಾಗಿ ಈ ಸೆಟ್ಟಿಂಗ್ಸ್ ಇಟ್ಕೊಂಡ್ರೆ ನೀವು ಯಾರು ನಿಮಗೆ ಫೋನ್ ಹಚ್ತಾರಲ್ವಾ ಅವ್ರದ್ದು ಹೆಸರು ಗೊತ್ತಾಗುತ್ತೆ ಮೊದಲೇ ಅಂತಂದು. ಇದು ನಿಮಗೆ ಈ ಸೆಟ್ಟಿಂಗ್ಸ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹಂಗಾಗಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಅಪ್ಡೇಟ್ಸ್ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಬನ್ನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.